Hello everyone. From today's onwards, we are going to learn a new concept under management accounting, that is ratio analysis. Hope you are all understood last chapter, that is financial statement analysis. Let us work out a few more problems on that concept in offline classes if possible, if time permits. Okay. So now in today's video I am going to explain some formulas of ratio concept. So, under the ratio analysis, we have to analyze the concepts. We have to analyze the financial statement with the help of ratios. So, in order to analyze, we have to calculate some ratios. Those ratios are very important in the point of view of semester examination. You can expect nearly 20 to 30 marks as question in this concept. Okay. Nearly you have to learn 12 to 14 formulas in concept. Okay, let us go through one by one. So first one, current ratio. Current ratio is equal to current assets divided by current liabilities, or current asset is to current liabilities. So current asset ಅಂದರೆ ಗೊತ್ತಿದೆ, ಜಸ್ಟ್ ಡೆಟಾರ್ಸ್ ಇರ್ಬೋದು, ಬಿಲ್ಸ್ ರಿಸೀವಬಲ್ ಇರ್ಬೋದು, ಸೊ ಎನಿ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಅಸೆಟ್ಸ್ ಇರ್ಬೋದು. ಕರೆಂಟ್ ಲಯಬಿಲಿಟೀಸ್ ಅಂದರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ ಇರ್ಬೋದು. ಸೊ ಇವೆರಡರ ರೇಷಿಯೋವನ್ನು ಕರೆಂಟ್ ರೇಷಿಯೋ ಅಂತಾರೆ. ಕ್ವಿಕ್ ರೇಷಿಯೋ ಮೀನ್ಸ್ ಕ್ವಿಕ್ ಅಸೆಟ್ ಈಸ್ ಟು ಕ್ವಿಕ್ ಲಯಬಿಲಿಟಿ. ಸೊ ಕ್ವಿಕ್ ಅಸೆಟ್ ಅಂದರೆ ಇಸ್ ನಥಿಂಗ್ ಬಟ್ ಕ್ವಿಕ್ ಅಸೆಟ್ ಈಸ್ ಈಕ್ವಲ್ ಟು ಆಲ್ ದ ಕರೆಂಟ್ ಅಸೆಟ್ ಎಕ್ಸ್ಕ್ಲೂಡ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಎಕ್ಸ್ಕ್ಲೂಡ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಯಾಕೆ ಕ್ವಿಕ್ ಅಸೆಟ್ ಅಂತಾರೆ ಅಂದರೆ, ಕ್ವಿಕ್ ಅಸೆಟ್ ಈಸ್ ಎ ಅಸೆಟ್ ವಿಚ್ ಈಸ್ ವೆರಿ ಕ್ವಿಕ್ಲಿ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಕ್ಯಾಶ್, ಅದಕ್ಕೆ ಕ್ವಿಕ್ ಅಸೆಟ್ ಅಂತ ಕರೀತಾರೆ. ಇಟ್ ಸೇಮ್ ಕ್ವಿಕ್ ಲಯಬಿಲಿಟೀಸ್ ಅಂದರೆ ವಿಚ್ ಈಸ್ ವೆರಿ ಈಸಿಲಿ ಪೇಯಬಲ್, ತುಂಬ ಈಸಿಯಾಗಿ ಪೇ ಮಾಡುವಂಥದ್ದನ್ನ ಕ್ವಿಕ್ ಲಯಬಿಲಿಟೀಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ಆಲ್ ದ ಕರೆಂಟ್ ಲಯಬಿಲಿಟೀಸ್ ಎಕ್ಸ್ಕ್ಲೂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಅದು ತಕ್ಷಣ ನಮಗೆ ಪೇಮೆಂಟ್ ಮಾಡೋಕ್ಕೆ ಆಗೋದಿಲ್ಲ, ಹಾಗಾಗಿ. ಸೊ ನೆಕ್ಸ್ಟ್, ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಈಸ್ ಈಕ್ವಲ್ ಟು ಡೆಟ್ ಈಸ್ ಟು ಈಕ್ವಿಟಿ. ಸೊ ಡೆಟ್ ಈಸ್ ಈಕ್ವಲ್ ಟು ಆಲ್ ದ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಎಲ್ಲ ಲಯಬಿಲಿಟೀಸು ಇದರಲ್ಲಿ ಬರುತ್ತೆ. ಡೆಟ್ ಐ ಮೀನ್ ಕ್ರೆಡಿಟಾರ್ಸ್ ಇರ್ಬೋದು, ಅಥವಾ ಡಿಬೆಂಚರ್ ಇರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಇರ್ಬೋದು, ಇವೆಲ್ಲವೂ ಬರುವಂಥದ್ದು. ಈಕ್ವಿಟಿ ಅಂದರೆ ಓನರ್ಸ್ ಫಂಡ್ ಲೈಕ್ ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸ್, ಇವೆಲ್ಲ ಬರುತ್ತೆ. ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಆ್ಯಂಡ್ ಏನಾದ್ರು ಫಂಡ್ಸ್ ಇರ್ಬೋದು, ಅವೆಲ್ಲ ಬರುತ್ತೆ. ಆ್ಯಂಡ್ ಇಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಫಿಕ್ಟಿಶ್ ಅಸೆಟ್ ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದ್ದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಬ್ಯಾಲೆನ್ಸ್ ಇದ್ದರೆ, ಇವನ್ನೆಲ್ಲ ಇದರಿಂದ ಲೆಸ್ ಮಾಡ್ತೀವಿ, ದಟ್ ಈಸ್ ಈಕ್ವಿಟಿ. ಸೊ ನೀವು ಫಾರ್ಮುಲಾವನ್ನು ಬೈ ಹೆಡ್ ಹೊಡ್ಕೊಳ್ಳಿ. ವೈಲ್ ಡೂಯಿಂಗ್ ದ ಪ್ರಾಬ್ಲಮ್ ವಿ ವಿಲ್ ಲರ್ನ್ ದ ಕಾನ್ಸೆಪ್ಟ್ಸ್ ವೆರಿ ಈಸಿಲಿ. ಓಕೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಆರ್ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮತ್ತು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂದರೆ ಹೇಗೆ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ರಾ ಮೆಟೀರಿಯಲ್ಸ್ ಹೇಗೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಫಾರ್ಮುಲಾ ಬಂದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಎವರೇಜ್ ಸ್ಟಾಕ್ ಅಂದರೆ ಇಟ್ಸ್ average of opening stock plus closing stock. Average stock is equal to opening stock plus closing stock divided by 2. Cost of goods sold ಅಂದರೆ ಏನಪ್ಪ? Cost of goods sold is nothing but opening stock plus purchases and any direct expenses comes under a trading account, and less closing stock will be the cost of goods sold. Clear? So next, debtors turnover ratio. Debtors turnover ratio is equal to ನೆಟ್ ಕ್ರೆಡಿಟ್ ಸೇಲ್ ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್. ನೆಟ್ ಕ್ರೆಡಿಟ್ ಸೇಲ್ ಎಷ್ಟಾಗಿದೆ ಅಂತ ನೋಡ್ತೀವಿ. ಎವರೇಜ್ ಡೆಟಾರ್ಸ್ ಇಸ್ ನಥಿಂಗ್ ಬಟ್ ಓಪನಿಂಗ್ ಡೆಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಡೆಟಾರ್ಸ್ ಡಿವೈಡೆಡ್ ಬೈ 2. ಆ್ಯಂಡ್ ನೆಕ್ಸ್ಟ್, ಡೆಟ್ ಕಲೆಕ್ಷನ್ ಪೀರಿಯಡ್. ವಿತ್ ದ ಹೆಲ್ಪ್ ಆಫ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಡೆಟ್ ಕಲೆಕ್ಷನ್ ಪೀರಿಯಡ್. ಡೆಟ್ ಕಲೆಕ್ಷನ್ ಪೀರಿಯಡ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಅವರೇ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅಸ್ಯೂಮ್ ಇಟ್ ಈಸ್ 360 ಡೇಸ್ ಆರ್ 365 ಡೇಸ್ ಅಂತೇಳಿ. ಏನು ಕೊಟ್ಟಿಲ್ಲ, we have to understood it is 365 days. Okay. So next, creditors turnover ratio is equal to net credit purchase. ಪ್ರಾಬ್ಲಮ್ ಅಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಪರ್ಚೇಸ್ ಅಂತ ಕೊಟ್ಟಿರ್ತಾರಲ್ಲ, ಅದೇ ನೆಟ್ ಕ್ರೆಡಿಟ್ ಪರ್ಚೇಸ್ ಆಗಿರುತ್ತೆ. ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ಎವರೇಜ್ ಕ್ರೆಡಿಟರ್ಸ್ ಈಸ್ ಈಕ್ವಲ್ ಟು ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್, ಸಿ ಅಂದರೆ ಕ್ಲೋಸಿಂಗ್ ಕ್ರೆಡಿಟರ್ಸ್, ಡಿವೈಡೆಡ್ ಬೈ 2. ಅದಾದ ನಂತರದಲ್ಲಿ ಡೆಟ್ ಪೇಮೆಂಟ್ ರೇಷಿಯೋ. ಹೇಗೆ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋಗೆ ಡೆಟ್ ಕಲೆಕ್ಷನ್ ಪೀರಿಯಡ್. ಡೆಟ್ ಕಲೆಕ್ಷನ್ ಪೀರಿಯಡ್ ಅಂದರೆ ಏನು ಅಂದರೆ, ಎಷ್ಟು ದಿವಸದೊಳಗೆ ನಾವು ಕೊಟ್ಟಿರುವ ನಮಗೆ ನಮ್ಮ ಕಸ್ಟಮರ್ ಹಣವನ್ನು ವಾಪಸ್ ಕೊಡ್ತಾರೆ, ಕ್ರೆಡಿಟ್ ಸೇಲ್ ಮಾಡಿರುವಂಥ ಹಣವನ್ನು ವಾಪಸ್ ಕೊಡ್ತಾರೆ ಅಂಥೇಳಿ. ಡೆಟ್ ಪೇಮೆಂಟ್ ರೇಷಿಯೋ ಅಂದರೆ ನಾನು ಮಾಡಿರುವಂಥ ಸಾಲವನ್ನು ಎಷ್ಟು ದಿವಸಗಳಲ್ಲಿ ತೀರಿಸ್ತೇನೆ ಅಂತ ಹೇಳುವಂಥದ್ದು. ಓಕೆ. ಸೊ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟ್,
ಗ್ರಾಸ್ ಪ್ರಾಫಿಟ್ ರೇಷಿಯೋ. ಈ ರೇಷಿಯೋದಿಂದ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಸೊ ಡಿನಾಮಿನೇಟರ್ ಎಲ್ಲ ಸೇಮ್ ಆಗಿರುತ್ತೆ, ನ್ಯೂಮರೇಟರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಪರೇಟಿಂಗ್ ರೇಷಿಯೋ ಈಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಡಿನಾಮಿನೇಟರ್ ಎಲ್ಲವೂ ಸೇಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಅಂದರೆ ಆಪರೇಟಿಂಗ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದೆಲ್ಲ ಬರುತ್ತೆ, ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೆನಪಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಕ್ಲಿಯರ್? ಸೊ ಅದನ್ನು ಆಪರೇಟಿಂಗ್ ಕಾಸ್ಟ್ ಅಂತ ಕರಿತೇವೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ರೇಷಿಯೋ, ಸೇಲ್ಸ್ ಇಂಟು 100. ಎಕ್ಸ್ಪೆನ್ಸಸ್ ರೇಷಿಯೋ, ಎಲ್ಲ ಎಕ್ಸ್ಪೆನ್ಸಸ್ ರೇಷಿಯೋನು ಕಂಡುಹಿಡಿಬೋದು. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ರೇಷಿಯೋ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರೇಷಿಯೋ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ, ಇವೆಲ್ಲದಕ್ಕೂ ಡಿನಾಮಿನೇಟರ್ ಸೇಲ್ಸ್ ಆಗಿರುತ್ತೆ, ನ್ಯೂಮರೇಟ್ರಲ್ಲಿ ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ರೇಷಿಯೋ ಸಿಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ EPS, ನೆಟ್ ಪ್ರಾಫಿಟ್ EPS ಹೇಗೆ ಕಂಡುಹಿಡಿಯೋದು? ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇವಿಷ್ಟು ಬೇಸಿಕ್ ಪ್ರಾಬ್ಲಮ್ಗಳು ಎಕ್ಸಾಮಲ್ಲಿ ಕೇಳುವಂಥದ್ದು. ಇನ್ನೊಂದು 3-4 ಪ್ರಾಬ್ಲಮ್ಗಳಿದ್ದಾವೆ, ಅದು ಫಾರ್ಮುಲಾಗಳಿದ್ದಾವೆ. ಕನ್ಸರ್ನ್ ಪ್ರಾಬ್ಲಮ್ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ EPS ಅಂದರೆ ಅರ್ನಿಂಗ್ ಪರ್ ಶೇರ್ ಹೇಗೆ ಕಂಡುಹಿಡಿಯೋದು, ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡುವಂಥದ್ದು, ಲಾಸ್ಟ್ ಆಫ್ಟರ್ ಡಿಡಕ್ಟಿಂಗ್ ದ ಡಿವಿಡೆಂಟನ್ನು ಡಿಡಕ್ಟ್ ಮಾಡಿದ ನಂತರ ಉಳಿಯುತ್ತಲ್ಲ ಅದು ನೆಟ್ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೋಲ್ಡರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಇಟ್ಸ್ ನಥಿಂಗ್ ಬಟ್ ಟೋಟಲ್ ಶೇರ್ಸ್ ಡಿವೈಡೆಡ್ ಬೈ ಪ್ರೈಸ್ ಫಾರ್ ಈಚ್ ಶೇರ್ಸ್. ಕ್ಲಿಯರ್? ಆವಾಗ ನಂಬರ್ ಆಫ್ ಶೇರ್ಸ್ ನಮಗೆ ಸಿಗುತ್ತೆ. ಸೊ ಈ ಎಲ್ಲ ಫಾರ್ಮುಲಾಗಳನ್ನು ನೋಟ್ಸಲ್ಲಿ ಬರ್ಕೊಳ್ಳಿ, ಬೈ ಹಾರ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸಿನ ನಾವು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.